ರಾತ್ರಿ ಇಡೀ ನಿದ್ದೆ ಬರಲಿಲ್ಲ, ಇತ್ತೀಚೆಗೆ ಸರಿಯಾಗಿ ನಿದ್ದೆಯೇ ಬರ್ತಿಲ್ಲ ಅನ್ನುವಂತಹ ಮಾತುಗಳನ್ನು ನಿತ್ಯ ಯಾರಿಂದಲಾದರೂ ಕೂಡ ನಾವು ಕೇಳ್ತಾನೆ ಇರ್ತೀವಿ. ಅಂದ ಹಾಗೆ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ, ನಿದ್ರಾಹೀನತೆಯಿಂದ ಪಾರಾಗೋದು ಹೇಗೆ, ಬೆಳಗ್ಗೆ ನಿದ್ದೆಯಿಂದ ಉತ್ಸಾಹದಿಂದ ಏಳಲು ಏನು ಮಾಡಬೇಕು, ಇಲ್ಲಿವೆ ನೋಡಿ ಸುಖ ನಿದ್ದೆಗೆ ನೀವು ಅನುಸರಿಸಬೇಕಾದ ಸುಲಭ ಸೂತ್ರಗಳು. ಸುಖ ನಿದ್ದೆಗೆ ಸುಲಭ ಸೂತ್ರಗಳು. ರಾತ್ರಿ ಇಡೀ ನಿದ್ದೆ ಬರಲಿಲ್ಲ, ಇತ್ತೀಚೆಗೆ ಸರಿಯಾಗಿ ನಿದ್ದೆಯೇ ಬರ್ತಿಲ್ಲ ಅಂತ ಸಾಕಷ್ಟು ಜನ ಹೇಳೋದನ್ನ ನಾವು ಕೇಳ್ತಿರ್ತೇವೆ. ಇದಕ್ಕೇನು ಕಾರಣ? ನಿದ್ರಾಹೀನತೆಯನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ನಿದ್ರೆಯ ಗುಣಮಟ್ಟವನ್ನ ಹೇಗೆ ಹೆಚ್ಚಿಸಿಕೊಳ್ಳೋದು, ಜೊತೆಗೆ ಬೆಳಗ್ಗೆ ನಿದ್ದೆಯಿಂದ ಹೆಚ್ಚೆತ್ತಾಗ ಉತ್ಸಾಹದಿಂದ ಏಳಲು ಅನುಸರಿಸಬೇಕಾದ ವಿಷಯಗಳೇನು? ನಾವು ಹೇಳಲಿರೋ ಈ ಸೂತ್ರಗಳನ್ನ ಪಾಲಿಸೋದ್ರಿಂದ ನಿದ್ರೆಯ ಗುಣಮಟ್ಟ ಹೆಚ್ಚಾಗೋದಷ್ಟೇ ಅಲ್ಲದೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ವೃದ್ಧಿ ಕೂಡ ಆಗುತ್ತೆ. ನಾಟಿ ಹಸುವಿನ ಹಾಲು, ತುಪ್ಪ, ಬೆಣ್ಣೆ ಇವೆಲ್ಲ ಸುಖ ನಿದ್ದೆಯನ್ನ ಕೊಡಬಲ್ಲಂಥವು. ಇವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಮೆದುಳಿನ ಶಕ್ತಿ ಹೆಚ್ಚಿ ನಿದ್ರೆಯ ಗುಣಮಟ್ಟ ಹೆಚ್ಚುತ್ತೆ. ಸೂರ್ಯಾಸ್ತಕ್ಕಿಂತ ಮೊದಲು 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ತುಪ್ಪ ಹಾಕಿ ಸೇವಿಸೋದ್ರಿಂದ ತುಂಬಾ ಅನುಕೂಲವಾಗುತ್ತೆ. ನಿತ್ಯವೂ ಅಭ್ಯಂಗ ಮಾಡ್ಕೊಳ್ಬೇಕು ಅಂತ ಆಯುರ್ವೇದ ಹೇಳುತ್ತೆ. ಅಭ್ಯಂಗ ಸ್ನಾನದಿಂದ ವಾತದೋಷ ಹತೋಟಿಗೆ ಬಂದು ಚೆನ್ನಾಗಿ ನಿದ್ರೆ ಬರಲು ಮತ್ತು ನಿದ್ರೆಯ ಗುಣಮಟ್ಟ ಹೆಚ್ಚಲು ಸಹಾಯಕ. ವಿಶೇಷವಾಗಿ ರಾತ್ರಿ ಮಲಗೋ ಮೊದಲು ನೆತ್ತಿಗೆ ಮತ್ತು ಪಾದಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ 3 ತಿಂಗಳ ಒಳಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಆದ್ರೆ ಇದನ್ನ ತಪ್ಪದೆ ನಿತ್ಯವೂ ಪಾಲಿಸಬೇಕು. ಸುಖ ನಿದ್ರೆಯ ಜೊತೆಗೆ ಇನ್ನೂ ಹಲವಾರು ಲಾಭಗಳು ಇದರಿಂದ ದೊರೆಯುತ್ತೆ. ನಿತ್ಯವೂ ಕನಿಷ್ಠ ಅರ್ಧ ಗಂಟೆ ವ್ಯಾಯಾಮ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರಲು ಸಹಕಾರಿ. ಎಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ತೀವೋ ಅಷ್ಟು ರಾತ್ರಿಯ ನಿದ್ದೆ ಚೆನ್ನಾಗಿರುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರ, ಕೆಲವು ಆಸನಗಳು, ನಡಿಗೆ, ಜಿಮ್ನಲ್ಲಿ ಅಭ್ಯಾಸ ಮಾಡೋದು, ಆಟಗಳನ್ನ ಆಡೋದು, ಹೀಗೆ ಹಲವು ವಿಧಾನಗಳ ಮೂಲಕ ನಮ್ಮ ದೇಹವನ್ನ ಚಟುವಟಿಕೆಯಿಂದ ಇರುವಂತೆ ನೋಡಿಕೊಂಡ್ರೆ ರಾತ್ರಿಯ ನಿದ್ದೆ ಚೆನ್ನಾಗಿರುತ್ತೆ. ಹೆಬ್ಬೆರಳು ಮತ್ತು ತೋರು ಬೆರಳುಗಳ ತುದಿಗಳನ್ನ ತಾಗಿಸಿದಾಗ ಚಿನ್ಮುದ್ರೆ ಆಗುತ್ತೆ. ರಾತ್ರಿ ಮಲಗೋ ಮೊದಲು 2 ಕೈಗಳಲ್ಲಿ ಈ ಮುದ್ರೆಯನ್ನ ಹಾಕಿ ಕುಳಿತುಕೊಳ್ಬೇಕು. ನಿತ್ಯವೂ ಕನಿಷ್ಠ 10 ನಿಮಿಷಗಳ ಕಾಲ ಹೀಗೆ ಕುಳಿತುಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ನಿಧಾನವಾಗಿ ನಿದ್ರೆಯ ಗುಣಮಟ್ಟ ಹೆಚ್ಚಾಗುತ್ತೆ. ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಇದು ವರದಾನದಂತೆ ಕೆಲಸ ಮಾಡುತ್ತೆ. ರಾತ್ರಿ ಮಲಗಿದ್ದ ವೇಳೆ ನಮ್ಮ ಸುತ್ತಲೂ ಕತ್ತಲೆ ಆವರಿಸಿದಾಗ ನಮ್ಮ ದೇಹದಲ್ಲಿ ಮೆಲಟೋನಿನ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದು ನಿದ್ರೆಯನ್ನ ತರಿಸುತ್ತೆ. ಹಾಗಾಗಿ ರಾತ್ರಿ ನಿದ್ದೆಗೆ ಹೋಗೋ ಕನಿಷ್ಠ 1.5 ಗಂಟೆ ಮೊದಲು ಮೊಬೈಲ್, ಕಂಪ್ಯೂಟರ್, ಟಿವಿಗಳನ್ನ ನೋಡೋದನ್ನ ಬಿಡಬೇಕು. ಸಾಧ್ಯವಾದ್ರೆ ಮಂದ ಬೆಳಕಿನಲ್ಲಿ ಇರೋದು ಒಳ್ಳೆಯದು. ಸಮಯವಿದ್ದರೆ ನಿದ್ದೆ ಮಾಡೋ ಮೊದಲು ಅರ್ಧ ಗಂಟೆ ಕಣ್ಣು ಮುಚ್ಚಿ ಕುಳಿತು ಹಿತವಾದ ಸಂಗೀತವನ್ನ ಕೇಳಬಹುದು. ರಾತ್ರಿ ಮಲಗೋ ಮೊದಲು ದೇವರ ಪ್ರಾರ್ಥನೆ ಮಾಡಿ ಎಲ್ಲಾ ಚಿಂತೆಗಳನ್ನ ದೇವರಿಗೆ ಬಿಟ್ಟು ಕೃತಜ್ಞತಾ ಭಾವನೆಯಿಂದ ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರಲು ಸಹಾಯವಾಗುತ್ತೆ ಮತ್ತು ಮರುದಿನ ಚೈತನ್ಯದಿಂದ ಹೇಳಲು ಸಹಕಾರಿ. ಯಾಕಂದ್ರೆ ರಾತ್ರಿ ಯಾವ ಭಾವನೆಯಿಂದ ನಾವು ಮಲಗಿರ್ತೇವೋ ಅದೇ ಭಾವನೆ ಇಡೀ ರಾತ್ರಿ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಋಣಾತ್ಮಕ ಯೋಚನೆಗಳಿಲ್ಲದೆ ಶಾಂತ ಮನಸ್ಥಿತಿಯಲ್ಲಿ ನಿದ್ದೆಗೆ ಹೋಗೋದು ಅತ್ಯಂತ ಮುಖ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.